ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪ್ರೀತಿಯಲ್ಲಿ ಬಿದ್ದಿದ್ರು. 1 ವರ್ಷ ಕಣ್ಣಲ್ಲೇ ಪ್ರೀತಿ ಮಾಡಿದ್ರು. ಅನಂತರ ತಮ್ಮ ಪ್ರೀತಿಯನ್ನ ಆ ಹುಡುಗಿಗೆ ಹೇಳ್ಕೊಂಡಿದ್ರು. ಈ ವಿಷಯವನ್ನ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯೊಳಗೆ ಹೇಳ್ಕೊಂಡಿದ್ದಾರೆ. ಅವರ ಪ್ರೀತಿಯ ವಿಚಾರ ಹೇಗೆ ಶುರುವಾಯಿತು, ಏನು ಹೇಳಿದ್ರು, ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಲ್ಲಿ ಒಂದು ಡೈಲಾಗ್ ಇತ್ತು. ಪ್ರೇಮ ಲೋಕದ ಪಾಠ ಮಾಡಿದವರು ಅರೇಂಜ್ ಮ್ಯಾರೇಜ್ ಆದ್ರು ಅನ್ನುವ ಈ ಮಾತನ್ನ ರಕ್ಷಿತ್ ಶೆಟ್ಟಿ ಹೇಳಿದ್ರು. ಕ್ರೇಜಿ ಸ್ಟಾರ್ ಹೆಸರನ್ನ ಹೇಳದೆ ಈ ಡೈಲಾಗ್ ಹೇಳಲಾಗಿತ್ತು. ಆದರೆ ರವಿಚಂದ್ರನ್ ಲೈಫಲ್ಲೂ ಲವ್ ಆಗಿತ್ತು. ಕಾಲೇಜು ದಿನಗಳಲ್ಲೇ ಪ್ರೀತಿಸ್ತಾ ಇದ್ರು. ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ರಾಜ್ಕುಮಾರ್ ಹತ್ತಿದ ಬೈಕ್ ತೆಗೆದುಕೊಂಡು ಆ ದಿನ ಕಾಲೇಜ್ಗೆ ಹೋಗಿದ್ರು. ಕಾಲೇಜ್ ಎಂಟ್ರೆನ್ಸ್ ಅಲ್ಲಿಯೇ ಹಲವು ಹುಡುಗಿಯರು ನಿಂತಿದ್ರು. ಆದರೆ ಅದರಲ್ಲಿಯೇ ಒಬ್ಬಳು ಬೈಕ್ ಸೌಂಡ್ಗೆ ತಿರುಗಿ ನೋಡಿದ್ಲು. ಆಗ ಒಮ್ಮೆ ನಕ್ಲು. ಆ ನಗು ಕ್ರೇಜಿ ಮನಸ್ಸಿನಲ್ಲಿ ಇನ್ನೂ ಇದೆ. ಅದನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿಯೇ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ. ಇವರ ಫಸ್ಟ್ ಲವ್ ಸ್ಟೋರಿಯ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ. ಆ ದಿನ ಕಾಲೇಜ್ಗೆ ಹೋಗಿದ್ದೆ. ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ರಾಜ್ ಹತ್ತಿದ್ದ ಆ ಬೈಕನ್ನೇ ತೆಗೆದುಕೊಂಡು ಹೋಗಿದ್ದೆ. ಆಗಲೇ ಕಾಲೇಜಿನ ಗೇಟ್ ಬಳಿ 10 ಹುಡುಗಿಯರು ನಿಂತಿದ್ರು. ಆದರೆ ಅವರಲ್ಲಿಯೇ ಒಬ್ಬಳು ಬೈಕ್ ಸೌಂಡ್ಗೆ ಹಿಂತಿರುಗಿ ನೋಡಿದ್ಲು. ಚಂದನೆಯ ಒಂದು ನಗು ಬೀರಿದ್ಲು. ಆದರೆ ಈ ಹುಡುಗಿಗೆ ನನ್ನ ಪ್ರೀತಿ ಹೇಳಲು 1 ವರ್ಷ ತೆಗೆದುಕೊಂಡಿದ್ದೇನೆ. 1 ವರ್ಷ ಆದ್ಮೇಲೆ ಒಂದಿನ ಐ ಲವ್ ಯು ಅಂತಲೂ ಹೇಳಿದೆ. ಆದರೆ ಆ ದಿನ ಕಾಲೇಜ್ಗೆ ಕಾರ್ ತೆಗೆದುಕೊಂಡು ಹೋಗಿದ್ದೆ. ಆ ದಿನ ನಾನು ಅವಳಿಗೆ ಡ್ರಾಪ್ ಮಾಡ್ಲಾ ಅಂತ ಕೇಳಿದೆ. ಆದರೆ ಆಕೆ ನೋ ಅಂತ ಹೇಳಿ ಹೋಗಿಯೇ ಬಿಟ್ಲು. ಆ ದಿನದಿಂದ 1 ವಾರ ನಾನು ಕಾಲೇಜ್ ಕಡೆ ಹೋಗಲೇ ಇಲ್ಲ. ಆದರೆ ಒಂದಿನ ನಮ್ಮ ಮನೆಗೆ ಒಂದು ಕಾಲ್ ಬಂತು. ಅದನ್ನು ನಾನೇ ರಿಸೀವ್ ಮಾಡಿದೆ. ಅದೃಷ್ಟಕ್ಕೆ ಆ ಹುಡುಗಿನೇ ನಮ್ಮ ಮನೆಗೆ ಫೋನ್ ಮಾಡಿದ್ಲು. ಆ ಹುಡುಗಿ ಆ ದಿನ ಫೋನ್ ಮಾಡಿದ್ಮೇಲೆ ನಮ್ಮ ನಡುವೆ ಮಾತುಕತೆ ಜೋರಾಯಿತು. ಆ ದಿನದಿಂದಲೇ ನಾವು ಮಾತನಾಡೋಕೆ ಶುರು ಮಾಡಿದ್ವು. ಹೀಗೆ ರವಿಚಂದ್ರನ್ ತಮ್ಮ ಫಸ್ಟ್ ಲವ್ ಸ್ಟೋರಿಯ ಒಂದಷ್ಟು ವಿಷಯವನ್ನ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಪ್ಯಾಟ್ ಚಿತ್ರದ ಪ್ರಚಾರಕ್ಕೇನೆ ರವಿಚಂದ್ರನ್ ಬಿಗ್ ಬಾಸ್ ಮನೆ ಒಳಗೆ ಕಾಲಿಟ್ಟಿದ್ದಾರೆ. ಆ ಸಮಯದಲ್ಲಿಯೇ ಮನೆಯ ಸದಸ್ಯರ ಜೊತೆಗೆ ತಮ್ಮ ಪ್ರೀತಿಯ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಆದರೆ ರವಿಚಂದ್ರನ್ ಪ್ರೀತಿಸಿ ಮದುವೆ ಆಗಿಲ್ಲ, ಬದಲಾಗಿ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ರವಿಚಂದ್ರನ್ ಅವರು ಸುಮತಿ ಅವರನ್ನ ಮದುವೆ ಆಗಿದ್ದಾರೆ. 1986 ಫೆಬ್ರವರಿ 14ರಂದು ಪ್ರೇಮಿಗಳ ದಿನವೇ ಇವರ ವಿವಾಹ ಆಗಿದೆ. ಚೆನ್ನೈನ ವಿಜಯಶೇಷ ಮಹಲ್ನಲ್ಲಿಯೇ ರವಿಚಂದ್ರನ್ ಮತ್ತು ಸುಮತಿ ಮದುವೆ ಆಗಿದ್ರು. ಇವರ ಮದುವೆ 2 ದಿನ ನಡೆದಿದೆ. ಫೆಬ್ರವರಿ 13ರಂದು ಆರತಕ್ಷತೆ ನಡೆದಿದೆ. ಫೆಬ್ರವರಿ 14ರಂದು ಮದುವೆ ನಡೆದಿದೆ. ಸಿನಿಮಾ ರಂಗದ ಗಣ್ಯಾತಿ ಗಣ್ಯರು ಹಾಗೂ ಕನ್ನಡ ಹಾಗೂ ತಮಿಳು ಸಿನಿಮಾ ರಂಗದ ಸೂಪರ್ ಸ್ಟಾರ್ಗಳು ಈ ಮದುವೆಗೆ ಬಂದು ನವ ಜೋಡಿಗೆ ಶುಭ ಹಾರೈಸಿದ್ರು. ರವಿಚಂದ್ರನ್ ಅವರಿಗೆ 3 ಮಕ್ಕಳಿದ್ದಾರೆ. ಗೀತಾಂಜಲಿ ಅಂತ ಮಗಳಿಗೆ ಹೆಸರನ್ನ ಇಟ್ಟಿದ್ದಾರೆ. ರವಿಚಂದ್ರನ್ ಅವರ ಮಕ್ಕಳಾದ ವಿಕ್ರಮ್ ಹಾಗೂ ಮನೋರಂಜನ್ ಈಗಾಗಲೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ತಮ್ಮದೇ ಹಾದಿಯಲ್ಲಿಯೇ ಗುರುತಿಸಿಕೊಂಡಿದ್ದಾರೆ ಅಂತಲೂ ಹೇಳ್ಬೋದು.